ದಿನಾಂಕ 8 ಆಗಸ್ಟ್ ರಂದು ಸಂಜೆ 6 ಗಂಟೆ ಸುಮಾರಿಗೆ ವಿಜಯಪುರ ನಗರದ ಪಾಲಿಟೆಕ್ನಿಕ್ ಹಾಸ್ಟೆಲ್ ಹತ್ತಿರ ಒಂದು ಹಿಟ್ ಅಂಡ್ ರನ್ ಕೇಸ್ ರಿಪೋರ್ಟ್ ಆಗಿರುತ್ತದೆ. ಅದರಲ್ಲಿ ಒಬ್ಬರು ವಕೀಲರು ರವಿ ಮೇಲಿನಕೇರಿ ಅನ್ನೋರು ತಮ್ಮ ಸ್ಕೂಟಿಯಲ್ಲಿ ಹೋಗ್ತಿರುವಾಗ ಹಿಂದೆಯಿಂದ ಬಂದು ಒಂದು ಇನೋವಾ ಗಾಡಿ ಅದನ್ನು ಆ ಗಾಡಿಗೆ ಗುದ್ದಿ ಈ ಆಕ್ಸಿಡೆಂಟ್ ನಡೆಸಿರುತ್ತದೆ. ಮತ್ತು ಅದು ಆಕ್ಸಿಡೆಂಟ್ ಆದ ನಂತರ ರವಿ ಅವರು ಆ ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರ್ತಾರೆ. ಮತ್ತು ಅದನ್ನು ಹಾಗೇನೆ ಗಾಡಿ ನಿಲ್ಲಿಸದೆ ಹೋಗಿ ಆ ಗಾಡಿ ಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿ ಹೋಗಿ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಮತ್ತೆ ಬಾಡಿ 2.5 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಗಾಡಿ ತೊಗೊಂಡು ಹೋಗಿದೆ. ಅಲ್ಲಿ ಬಾಡಿ ಬಿದ್ದಿದೆ. ಅದಾದ ನಂತರ ಆ ಇನೋವಾ ಗಾಡಿ ಅಲ್ಲಿ ನಿಲ್ಲದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುತ್ತದೆ. ಈ ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಸಹ ಆಗಿರುತ್ತದೆ. ಇದರಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಲಂ 281, 106(1) BNS ಹಾಗೂ 187 IMV ಆಕ್ಟ್ ಅಡಿಯಲ್ಲಿ ಒಂದು ಹಿಟ್ ಅಂಡ್ ರನ್ ಪ್ರಕರಣವನ್ನು ದಾಖಲು ಮಾಡಿರ್ತೀವಿ. ಈ ಕೇಸಲ್ಲಿ ಬಹಳ ಚುರುಕಾಗಿ ಮತ್ತು ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ತನಿಖೆ ಮಾಡಿರ್ತೀವಿ. ಇದರಲ್ಲಿ DYSP ಸಿಟಿ ಬೆಳಿಗಾರ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಮತ್ತು ಇನ್ಸ್ಪೆಕ್ಟರ್ ಗಾಂಧಿ ಚೌಕ್, ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಇವರು ಎಲ್ಲರೂ ಮತ್ತು PSIಗಳು ಎಲ್ಲ ಸೇರಿ ಈ ಕೇಸನ್ನು ಬಹಳ ಚುರುಕಾಗಿ ಮತ್ತು ಗಂಭೀರವಾಗಿ ತನಿಖೆಯನ್ನು ನಡೆಸಿರ್ತಾರೆ. ಆ ತನಿಖೆ ಕಾಲದಲ್ಲಿ ಗೊತ್ತಿರುವ ವಿಚಾರ ಏನಂದರೆ, ಇದು ಒಂದು ಆಕ್ಸಿಡೆಂಟ್ ಇಲ್ಲದೆ ಒಂದು ಕೊಲೆ ಪ್ರಕರಣ ಆಗಿದೆ ಅಂತ ಕಂಡು ಬಂದಿದೆ. ಮತ್ತು ಈ ಕೊಲೆ ಪ್ರಕರಣ ನಡೆಸಿರುವುದು ಯಾವ ಕಾರಣಕ್ಕೆ ಆಗಿದೆ, ಯಾರ್ಯಾರು ಆಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೀವಿ. ಅವರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು. ಇದರಲ್ಲಿ ಒಂದು ಸೂತ್ರಧಾರ ಆಗಿರುವಂತಹ ಒಬ್ಬ ತುಳಸಿರಾಮ್ ಹರಿಜನ್, ಇವನಿಗೆ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ. ತುಳಸಿರಾಮ್ ಇವನಿಗೆ ಮತ್ತು ರವಿಗೆ 4-5 ತಿಂಗಳ ಹಿಂದೆ ಒಂದು ಗಲಾಟೆ ಆಗಿರುತ್ತದೆ. ಅದರಲ್ಲೇ ರವಿ ಮತ್ತು ಅವ್ರಿಗೆ ಯಾರು ಜೊತೆಲಿರುವವರು ತುಳಸಿರಾಮ್ಗೆ ಮತ್ತು ಸ್ವಲ್ಪ ಅವಮಾನ ಮಾಡಿರ್ತಾರೆ, ಹೊಡೆದಿರ್ತಾರೆ. ಅದನ್ನು ಮನಸ್ಸಿನಲ್ಲಿಟ್ಟು ವೈಮನಸ್ಸೆ ಬೆಳೆದಿರುತ್ತದೆ. ಮತ್ತು ಆವಾಗ ಈ ಪದೇ ಆವಾಗ 4-5 ತಿಂಗಳಾದ ಘಟನೆ. ಇದು ಆದ ನಂತರ ಸಹ ಈ ಸಣ್ಣ ಪುಟ್ಟ ವಿಚಾರ ನಡೀತಿರುತ್ತದೆ. ಸುಮಾರು 20 ದಿನಗಳ ಹಿಂದೆ ರವಿ ಮೇಲಿನಕೇರಿ ಮತ್ತು ಅವನ ಸಹೋದರರ ಜೊತೆ ಸೇರಿ ಅಲೆಕ್ಸ್ ಗೊಲ್ಲರ್ ಅನ್ನೋನಿಗೆ ಕಿಡ್ನಾಪ್ ಮಾಡಿರ್ತಾನೆ ಮತ್ತು ಹೆದರಿಕೆ ಹಾಕಿರ್ತಾರೆ. ನಿನ್ನನ್ನು ಮತ್ತೆ ತುಳಸಿರಾಮನ್ನು ಬಿಡುವುದಿಲ್ಲ. ಇದನ್ನು ಸಹ ಅವರು ಮನಸ್ಸಿನಲ್ಲಿ ಇಟ್ಟಿರ್ತಾನೆ. ಇದೆಲ್ಲ ವಿಚಾರ ಆಗಿ ಒಟ್ಟಿಗೆ ಸೇರಿ ಫೈನಲಿ ಇವರು ಒಂದು ಸಂಚು ರೂಪಿಸಿರ್ತಾರೆ, ಒಂದು ಪ್ಲಾನ್ ಮಾಡಿರ್ತಾರೆ. ಇದರ ಬಗ್ಗೆ ಇನ್ನು ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ. ಆ ದಿವಸ ನಡೆದ ಘಟನಾವಳಿ ಏನಂದರೆ, ತುಳಸಿರಾಮ್ ಅವನು ಇದನ್ನು ಪ್ಲಾನ್ ಮಾಡಿರ್ತಾನೆ. ಮತ್ತು ಅಲ್ಲಿ ಇನೋವಾದಲ್ಲಿ ಬಂದವರು ಅಲೆಕ್ಸ್, ಸದ್ದಾಮ್ ಮತ್ತು ಷಣ್ಮುಖ್ ಈ 3 ಜನ ಬಂದಿರ್ತಾರೆ. ಮತ್ತು 2 ಜನ ವಾಚರ್ ಸಹ ಇದ್ದಾರೆ. ಅದರಲ್ಲಿ ಪ್ರಕಾಶ್ ಅನ್ನುವ ಬೈಕ್ ಮೇಲೆ ವಾಚಿಂಗ್ ಮಾಡ್ತಾ ಇದ್ದಾನೆ. ಒಂದು ಫುಲ್ ಡೇ ಬೆಳಗಿಂದ ಸಂಜೆ ತನಕ ಏನು ಮೂವ್ಮೆಂಟ್ ಏನಿದೆ ವಕೀಲರ ಮೂವ್ಮೆಂಟನ್ನು ನೋಡ್ಕೊಂಡು ಕೂತಿದ್ದಾನೆ. ಮತ್ತು ಅದರ ಜೊತೆಗೆ ಮುರುಗೇಶ್ ಅನ್ನೋನು ಸಹ ಇದರಲ್ಲಿ ವಾಚರ್ ಅಂತ ಕೆಲಸ ಮಾಡಿದ್ದಾನೆ. ಮತ್ತು ಇವರು ಕೋರ್ಟಿಂದ ಹೊರಗಡೆ ಬಂದಾಗ ಆ ಏರಿಯಾದಿಂದ ಪಾಸ್ ಆಗ್ತಿರುವಾಗ ಮೆಸೇಜ್ ಪಾಸ್ ಆಗಿ ಈ ಇನೋವಾ ಗಾಡಿ ಹಿಂದಿಂದ ಬಂದಿರುತ್ತದೆ. ಮತ್ತು ಅದನ್ನು ಹೊಡೆದು ಮುಂದೆ ಇವರು ತಪ್ಪಿಸ್ಕೊಂಡಿರ್ತಾರೆ. ಈ ರೀತಿ ಆದದ್ದ ಘಟನಾವಳಿ. ಮತ್ತು ಇದರಲ್ಲಿ ಒಟ್ಟು ಇಲ್ಲಿವರೆಗೂ 5 ಜನರಿಗೆ ನಾವು ದಸ್ತಗಿರಿ ವಶಕ್ಕೆ ಪಡೆದಿದ್ದೀವಿ. ಅವರಿಗೆ ನ್ಯಾಯಾಂಗ ಅರೆಸ್ಟ್ ಆಗಿದೆಯಪ್ಪ, ದಸ್ತಗಿರಿ ಸಹ ಮಾಡಲಾಗಿದೆ. ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ನ್ಯಾಯಾಲಯದ ಮುಂದೆ ಈಗ ಹಾಜರುಪಡಿಸ್ತೀವಿ. ಅದರಲ್ಲಿ ತುಳಸಿರಾಮ್ ಹರಿಜನ್, ಪ್ರಕಾಶ್ ಗೊಲ್ಲರ್, ಅಲೆಕ್ಸ್ ಗೊಲ್ಲರ್, ಷಣ್ಮುಖ್ ಮತ್ತು ಮುರುಗೇಶ್ ಈ 5 ಜನ ಅರೆಸ್ಟ್ ಆದವರು. ಇನ್ನು ಕೆಲವು ಜನ ಅರೆಸ್ಟ್ ಆಗಲಿಕ್ಕೆ ಬಾಕಿ ಇದ್ದಾರೆ. ಮತ್ತು ಸಂಚು ಯಾವ ರೀತಿ ರೂಪಿಸಲಾಗಿದೆ, ಇನ್ನು ಎಷ್ಟು ಜನ ಇದ್ದಾರೆ, ಇನ್ನೂ ಕೆಲವು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಬಂಧಿಸಲಾಗುವುದು. ಮತ್ತು ಈ ವಿಚಾರದಲ್ಲಿ ಇನೋವಾ ಗಾಡಿಯನ್ನು ಸಹ ನಾವು ಟ್ರೇಸ್ ಮಾಡಿ, ಆ ಗಾಡಿಗೆ ನಂಬರ್ ಪ್ಲೇಟ್ ಯಾವುದು ಇರಲಿಲ್ಲ, ಆ ಗಾಡಿಯನ್ನು ಟ್ರೇಸ್ ಮಾಡಿ ಆ ಗಾಡಿ ಸಹ ವಶಕ್ಕೆ ಪಡೆಯಲಾಗಿದೆ. ಮತ್ತು ಬೈಕ್ ಏನು ಯೂಸ್ ಮಾಡಿದ್ದಾರೆ ಆ ಬೈಕನ್ನು ಸಹ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ.
ಮತ್ತೆ ಇನ್ನು ಕೆಲವು ಸಾಕ್ಷ್ಯಾಧಾರಗಳನ್ನು ಇನ್ನು ಸಂಗ್ರಹಣೆ ಮಾಡುವುದು ಇನ್ನೂ ಬಾಕಿ ಇದೆ. ಈ ಇನೋವಾ ಕಾರು ಅದೇ ನಾವು ಎಲ್ಲಿಂದ ಕ್ಲೂ ಸ್ಟಾರ್ಟ್ ಆಯಿತು ಅಂದ್ರೆ ಫಸ್ಟ್ ಮೊದಲನೇದಾಗಿ ಹಿಟ್ ಆ್ಯಂಡ್ ರನ್ ಆದ ನಂತರ ನಾವು ಇನೋವಾ ಕಾರ್ಗೋಸ್ಕರ ಒಂದು ಶೋಧ ನಡೆಸಿದ್ದೀವಿ. ಆವಾಗ ಇನೋವಾ ಅಲ್ಲಿ ನಿಡಗುಂದಿಯಲ್ಲಿ ಇರುವಂಥ ಒಬ್ಬರು ಆನಂದ್ ಅತಾಲಟ್ಟಿ ಇವರಿಗೆ ಸೇರಿದ್ದ ಕಾರ್ ಅದು, ಇವರ ಓನರ್ಶಿಪ್ದು ಕಾರ್. ಇವರು ಏನೋ ಗ್ಯಾಮ್ಲಿಂಗ್ ಮಾಡ್ತಿರುವಾಗ ಅಥವಾ ಹಣ ಕಳೆದು ಈ ಆರೋಪಿ ಕಡೆಯಿಂದ 1 ಲಕ್ಷ ಹಣವನ್ನು ಪಡೆದಿರುತ್ತಾರೆ. ಇವರು ಹಣ ಕೊಡದಿರೋದ್ರಿಂದ ಆರೋಪಿಗಳು ಇವರಿಂದ ಆ ಗಾಡಿಯನ್ನು ತಗೊಂಡು ಹೋಗಿರ್ತಾರೆ. ಅವರೇ ಬಂದು ನಮಗೆ ಎಲ್ಲ ಇದು ವಿಚಾರ ಹೇಳಿದ ನಂತರ ಯಾರ್ಯಾರು ಆರೋಪಿ ಇದ್ದಾರೆ ಎಲ್ಲ ಪೂರ್ತಿ ಲಿಂಕ್ ಎಸ್ಟಾಬ್ಲಿಷ್ ಆಗಿರುತ್ತದೆ. ಮತ್ತೆ ಇವರು ಎಲ್ಲ ಆರೋಪಿಗಳು ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಇದೆ. ತುಳಸಿರಾಮ್ ಮೇಲೆ ಕೊಲೆ ಪ್ರಕರಣ ಸೇರಿದಂತೆ 5 ಬೇರೆ ಬೇರೆ ಪ್ರಕರಣಗಳು ಇದ್ದಾವೆ. ಪ್ರಕಾಶ್ ಮೇಲೆ ಸಹ APMC ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ. ಒಂದು ಶನೂಖ್ ಮೇಲೆ ಸಹ ಬಬಲೇಶ್ವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಕೇಸ್ ದಾಖಲಾಗಿದೆ. ಇವನು ಮುರುಗೇಶ್ ಮೇಲೆ ಸಹ 4 ಬೇರೆ ಬೇರೆ ಕೇಸಸ್ ಇದಾವೆ. ಅದರಲ್ಲಿ 2 ರಾಬರಿ ಕೇಸಸ್ ಸಹ ಇದಾವೆ. ಒಂದು ಮರ್ಡರ್ ಕೇಸಲ್ಲಿ ಸಹ ಅವನು ಭಾಗಿಯಾಗಿರ್ತಾನೆ. ಸೊ ಇದೆಲ್ಲರೂ ನೋನ್ ಅಫೆಂಡರ್ಸ್, ಬೇರೆ ಬೇರೆ ಕೇಸಸ್ ಅಲ್ಲಿ ಇದಕ್ಕಿಂತ ಮುಂಚೆ ಭಾಗಿಯಾದವರು. ವಕೀಲರ ಮೇಲೆ ಸಹ ಪ್ರಕರಣಗಳು ಇದಾವೆ. 2 ಪ್ರಕರಣಗಳು ಕೇಸಸ್ ರಿಜಿಸ್ಟರ್ ಆಗಿದೆ. ಯಾರ ಮೇಲೆ ಡೀಟೇಲ್ಸ್ ಇದೆ ಅದು ಮಾಹಿತಿ ಕೊಡ್ತೀನಿ ಇವ್ರೆ. ಅದೆಲ್ಲ ಇವರ ಮೇಲೆ ಏನೇನು ಕೇಸಸ್ ಆಗಿವೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀನಿ.